ಹಾಯ್ ನೋಡಿ ಹೆಂಗಿದೆ ಸೀನು. ಇದು ಬಂದು ಹರಿದ್ವಾರ ಕೇದಾರ್ನಾಥ್ ನೆಕ್ಸ್ಟು ಹರಿದ್ವಾರ ರಿಷಿಕೇಶಿ ಕೇದಾರ್ನಾಥ್ ನೆಕ್ಸ್ಟ್ ಹೋಗೋ ರೂಟು. ಬಟ್ ಘಾಟ್ ಸೆಕ್ಷನ್ ಮಾತ್ರ ಹೆವಿ ವಂಡರ್ಫುಲ್ ಆಗಿದೆ. ಅದನ್ನ ಪದಗಳಿಂದ ವರ್ಣನೆ ಮಾಡೋಕ್ಕಾಗಲ್ಲ, ನಮ್ಮ ಕೈಯಿಂದ ಜಾಸ್ತಿ ತೋರ್ಸೋಕ್ಕೂ ಆಗ್ತಾಯಿಲ್ಲ. ಸೊ ಈ ಥರ ನೀವು ಹೋಗ್ತಾ ನೋಡ್ತಾಯಿದ್ರೆ ತುಂಬ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಏನಪ್ಪ ಅಂದರೆ ಅಷ್ಟು ಹ್ಯಾಪಿನೆಸ್ ಬರುತ್ತೆ ನಿಮಗೆ. ಇದು ಒಂಥರ ಅದ್ಭುತ ಜಾಗಗಳು ಅಂತಂತಾರಲ್ವ, ಆ ಥರ ನೋಡಿ. ನೀವು ಲೊಕೇಶನ್ ನೋಡ್ತಾಯಿದ್ರೆ ನಾನೇನು ಮಾತಾಡೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಗೊತ್ತಾಗುತ್ತೆ ಅದ್ರ ಫೀಲ್ ಏನಂತ. ಬಟ್ ಸಖತ್ ಅಂದರೆ ಸಖತ್ತಾಗಿದೆ. ಬಟ್ ಏನು ಮಾಡೋದು, ತುಂಬ ಇನ್ನೂ ತೋರಿಸೋದು ತುಂಬಾ ಇದೆ. ಬಟ್ ನಮ್ಮದು ಫೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಜಾಸ್ತಿ ಸ್ಟೋರೇಜ್ ಹಿಡಿಯಲ್ಲ. ಸೊ ಎಷ್ಟು ಆಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ, ಸರಿನಾ? ನೋಡಿ ಇನ್ನೂ ಹೋಗ್ತಾ ಮುಂದೆ ತೋರಿಸ್ತೀವಿ. ಆಲ್ರೆಡಿ ಹಿಂದೆ ಸ್ವಲ್ಪ ಎಲ್ಲ ಹೋಯ್ತು. ಬಟ್ ನಾನು ಅದೇ ಹೇಳಿದ್ನಲ್ವಾ, ಎಲ್ಲ ವೀಡಿಯೋ ಮಾಡೋಷ್ಟು ಸ್ಟೋರೇಜ್ ಹಿಡಿಯಲ್ಲ ನನ್ನ ಫೋನು. ಅದಕ್ಕೋಸ್ಕರನೇ ಎಷ್ಟಾಗುತ್ತೆ ಅಷ್ಟೆಷ್ಟು ತೋರಿಸ್ತಾ ಇದ್ದೀನಿ. ಸಾರಿ, ಕ್ಷಮೆ ಇರಲಿ. ಬಾಯ್. भाई सब ये कुछ नहीं गए एम्बुलेंस से। तब मतलब मैं पूरा रात 11 बजे तक पैदल चला आधे रास्ते तक। अच्छा। फिर ऐसे दुकान में वो मिला, फ्रेंड्स मिला और सोए के थोड़ा सो गया था, आराम किया। उसमें फिर 4 बजे से आ गया यहाँ से। फिर चल रहा है क्या भैया? हाँ जी। हर हर महादेव, हर महादेव. ನೋಡಿ ಹೋಗ್ತಾ ಇದ್ದೀವಿ ರಿಷಿಕೇಶಿಂದ ಇದು ಕೇದಾರ್ನಾಥ್ ಹೋಗ್ತಾ ಇದ್ದೀವಿ. ಆನ್ ದ ವೇ ಅವರು ಮೇಘಾಲಯದವರು ಅಂತ ಸಿಕ್ಕಿದ್ರು. ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ನೋಡಿ ಮಾತಾಡ್ತಾ ಇದ್ವಿ. ಅಣ್ಣ ಏನೇನು ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣಗೆ ಅವ್ರು ಹೇಳೋದು ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗಲ್ಲ. ಬಟ್ ತುಂಬ ಖುಷಿಯಾಗಿದೆ ನಮಗಂತೂ. ನೋಡಿ ಈ ವೆದರ್ ನೋಡ್ತಾ ಇದ್ದರೆ ನಮಗೆ ಬೆಳಗ್ಗೆಯಿಂದನೂ ಖುಷಿನೇ ಖುಷಿ. ಇವತ್ತು ಮುಂದೆ ಏನು ಕಾದಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಖುಷಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಿ ಫುಲ್ ಮಳೆ ಅಂದರೆ ಮಳೆಯಲ್ಲಿ ನೆಂದು ನಮಗಂತೂ ಸುಸ್ತಾಗಿ ಹೋಗ್ಬಿಡ್ತು. ಸೈಕಲ್ ಓಡ್ಸೋಕ್ಕೆ ಆಗಲಿಲ್ಲ. ಸೊ ಅದು ಬೇರೆ ಹೊಟ್ಟೆ ಬೇರೆ ಹಸ್ತೋಗಿತ್ತು. ಅದಕ್ಕೆ ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಒಂದು ಚಿಕ್ಕದು ಒಂದು ಹೋಟ್ಲಿನಿಂದ ನಿಂತಿತ್ತು, ಅದರ ಹತ್ರನೇ ಹೋಗಿ ಕೂತ್ಕೊಂಡಿವಿ. ಸ್ವಲ್ಪ ಅವರು ರೈಸು ಸಾಂಬಾರು ಏನೋ ಸಿಕ್ತು, ಅವ್ರ ಹತ್ರ ತಿನ್ಕೊಂಡಿವಿ. ತಿಂದಮೇಲೇನೂ ಇನ್ನೂ ಮಳೆ ನಿಲ್ಲುತ್ತೇನಂತ ನೋಡಿದ್ವಿ, ಇನ್ನೂ ನಿಲ್ತಾನೆ ಇಲ್ಲ. ನೋಡೋಣ ಯಾವಾಗ ನಿಲ್ಲುತ್ತೋ, ನಿಂತ ಮೇಲೆ ಹೊರಟ್ರಾಯ್ತು. ಹಾಯ್, ನಮಸ್ತೆ ಎಲ್ರಿಗೂ. ನಿನ್ನೆ ನೈಟು ಇಲ್ಲಿ ಒಂದು ಒಂದು ಟೆಂಪಲ್ ಇತ್ತು, ಶಿವಪುರಿ ಅಂತ ಅಂದ್ಬಿಟ್ಟು. ಇದು ರಿಷಿಕೇಶಿಂದ ಮುಂದೆ ಕೇದಾರ್ನಾಥ್ಗೆ ಹೋಗೋ ರೂಟಲ್ಲಿ ಬರುತ್ತೆ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಮುಂದೆನೇ. ಸೊ ನಾವು ನಿನ್ನೆ ಜಾಸ್ತಿ ಹೋಗೋಕ್ಕಾಗಲಿಲ್ಲ, ಬರೀ 30 ಕಿಲೋಮೀಟ್ರ್ ಮಾತ್ರ ಬಂದಿದ್ದು. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು. ಅದಕ್ಕೋಸ್ಕರನೇ ನಿನ್ನೆ ಬೇಗನೆ ಒಂದು 4 ಗಂಟೆಗೆ ನಿಲ್ಲಿಸಿ ಇರೋಕ್ಕೆ ವ್ಯವಸ್ಥೆ ಸಿಗಲಿಲ್ಲ. ಮುಂದೆ ಬಂದು ನೋಡಿದ್ವಿ, ಇಲ್ಲೊಂದು ಟೆಂಪಲ್ ಇತ್ತು, ಶಿವನ ಟೆಂಪಲ್ಲು. ಅಲ್ಲಿ ಕೇಳಿದ್ವಿ, ಅಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಆಯಿತು. ಬಟ್ ಮಳೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಏನು ಮಾಡೋಕ್ಕಾಗೋದು, ಇಲ್ಲೇ ಇದ್ಕೊಂಡು ಬೆಳಗ್ಗೆ ಹೊರಟ್ರಾಯ್ತು ಅಂತಂದು ಉಳ್ಕೊಂಡ್ವಿ. ಸೊ ನೋಡಿ ಅಲ್ಲಿ ಎದುರುಗಡೆ ಒಂದು ಅಂಗಡಿ ಕಾಣ್ತಿದ್ವಿ ನೋಡಿ. ಆ ಹೋಟೆಲಲ್ಲಿ ರಾತ್ರಿ ಊಟ ಮಾಡ್ಕೊಂಡಿದ್ವಿ. ಇವಾಗ ನಾವು ತಿಂಡಿ ತಿನ್ಕೊಂಡು ಇಲ್ಲಿಂದ ಇವಾಗ ಹೊರಡ್ತಾ ಇದ್ವಿ. ಈ ಕಡೆ ರೂಟಲ್ಲಿ ಹೆವಿ ಜಾಮ್ ಆಗಿದೆ, ಟ್ರಾಫಿಕ್ ಜಾಮು. ಮುಂದೆ ಏನಾದರೂ ರೋಡ್ ಬಿಡಿ ಅಂತ ಏನು ಗೊತ್ತಿಲ್ಲ. ನಿನ್ನೆ ಬರ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಕಲ್ಲುಗಳು ಬಿದ್ದಂಗೆ ಆಯಿತು ಹಿಂದ್ಗಡೆ ಒಂದೆರಡು ಸೈಡಲ್ಲಿ ಬರ್ಬೇಕಾದ್ರೆ. ಬಟ್ ಡೇಂಜರ್ ಅಂತ ಅನಿಸ್ತಾ ಇದೆ ಆಲ್ಮೋಸ್ಟ್ ಸ್ವಲ್ಪ. ಬಟ್ ಆದರೂ ಏನು ತೊಂದರೆ ಇಲ್ಲ, ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಸೇಫ್ಟಿಯಿಂದ ಎಷ್ಟು ಹುಷಾರಾಗಿ ಹೋಗೋಕ್ಕಾಗುತ್ತೆ ಅಷ್ಟೊಂದು ಹುಷಾರಾಗಿ ಹೋಗ್ಬಿಟ್ಟು, ಸರಿನಾ? ನೋಡಿ ಅಣ್ಣ ಫುಲ್ ರೆಡಿಯಾಗಿದ್ದಾರೆ. ಆಯಿತು, ನಾವು ರೆಡಿಯಾಗಿದ್ವಿ, ಹೊರಡ್ತೀವಿ. ಬಾಯ್. ನೋಡಿ ನಿನ್ನೆ ನೈಟು ಮಳೆ ಬಂದು ಗುಡ್ಡ ಕುಸಿದಂಗಿದೆ. ಸೊ ತುಂಬ ಜಾಮ್ ಅಂದರೆ ತುಂಬ ಜಾಮು ಕಾಣ್ತಿದೆಯಲ್ಲ.
ನೋಡಿದ್ರಲ್ವಾ. ಅಣ್ಣ ಹಾಂ ನೋಡಿ ಈ ಥರ ಇರುತ್ತೆ ಇಲ್ಲಿ. ಗುಡ್ಡ ಯಾವಾಗ ಖುಷಿ ಇತ್ತೆ ಯಾವಾಗಿಲ್ಲ ಹೇಳೋಕ್ಕಾಗಲ್ಲ. 24 ಅವರ್ಸಲ್ಲಿ ಯಾವ ಟೈಮ್ ಬೇಕಾದರೂ ಬಿಡ್ಬೋದು. ಸೊ ಅಲ್ಲಿ ನೋಡಿದ್ರಲ್ವ ಎಷ್ಟೊಂದು ಗುಡ್ಡಗಳು ಇದು ಬಂಡೆಗಳೆಲ್ಲ ಇದಾಗಿತ್ತು. ಸೊ ನಿನ್ನೆ ನಮಗೂ ಅಷ್ಟು ಬರಬೇಕಾದ್ರೆ ಎರಡು ಜಾಗದಲ್ಲಿ ಆ ಥರ ಆಯಿತು. ಸೊ ಜಸ್ಟ್ ಮಿಸ್ಸು. ನಾವು ಒಂದು 50-100 ಮೀಟ್ರ್ ಹೋಗಿದ್ವಿ, ಒಂದು ಕಲ್ಲು ಬಿತ್ತು, ಒಂದು ಇಷ್ಟು ಸೈಜಂದು ಅಂತ ಒಂದೆರಡನೇ ಬಿದ್ದವು. ಸೊ ಅದಕ್ಕೆ ನೋಡಿದ ತಕ್ಷಣ ಜೀವ ಬಾಯಿಗೆ ಬಂದಂಗೆ ಆಯಿತು. ಸೊ ಅದಾದಮೇಲೆ ತಿರ್ಗಾ ಒಂದು 2 ಕಿಲೋಮೀಟ್ರ್ ಮೂವ್ ಆಗಿದ್ವಿ. ಆ ಟೈಮಲ್ಲಿ ಸೈಡಲ್ಲಿ ರಪ್ಪ ಅಂತ ಬಿತ್ತು ಒಂದಿಷ್ಟು, ಫುಲ್ ಮೀಟ್ರ್ ಆಫ್ ಆಗಿ ಹೋಗ್ಬಿಡ್ತು. ಬಟ್ ಆದರೂ ಹೋಗ್ತಾಯಿದ್ದೀವಿ. ಬಟ್ಟು ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನೀವು ಅಷ್ಟೇ, ಈ ರೋಡಲ್ಲಿ ಇಷ್ಟೊಂದು ಅನಾಹುತಗಳು ಆಗ್ತಿದ್ರು ಒಬ್ಬರಿಗೆ ಏನೂ ಆಗಿಲ್ಲ ಅಂತೆ. ಆ ಧೈರ್ಯದ ಮೇಲೆ ನಾವು ಹೋಗ್ತಾಯಿದ್ದೀವಿ. ನೋಡೋಣ ಏನು ಕತೆ ಏನಿಲ್ಲ ಮುಂದಿಲ್ದು. ಬಟ್ಟು ಫೀಲು ಅಷ್ಟೇ ಇದೆ. ಎರಡೂ ನೋಡ್ತಾಯಿದ್ದೀವಿ ನಾವು. ಸ್ವರ್ಗನೂ ನೋಡ್ತಾಯಿದ್ದೀವಿ, ಅದ್ರ ಜೊತೆಗೆ ನರಕನೂ ನೋಡ್ತಾಯಿದ್ವಿ. ಸೊ ಯಾವ ಕ್ಷಣದಲ್ಲಿ ಏನು ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ನಾವು ಸೇಫ್ಟಿಯಿಂದ ಎಷ್ಟು ಸೇಫ್ಟಿ ಆಗುತ್ತೋ ಅಷ್ಟು ಸೇಫ್ಟಿಯಿಂದ ನಿಧಾನಿಸಿ ಆರಾಮ್ಸೆ ಹೋಗ್ತಾಯಿದ್ದೀವಿ. ಸೊ ನಾವು ಡೈಲಿ ಅಷ್ಟೇ ಹೋಗ್ಬೇಕು, ಇಷ್ಟು ದಿನ ತುಳಿದದ್ದು ಬೇರೆ ಲೆಕ್ಕ ಆದರೆ ಇವತ್ತಿಂದ ತುಳಿಯೋದು ಬೇರೆ ಲೆಕ್ಕ ಇದು. ಸೊ ಅದಕ್ಕೋಸ್ಕರನೇ ಆರಾಮಾಗಿ ಫ್ರೀಯಾಗಿ ಹೋಗ್ತಿದ್ದೀವಿ. ಯಾರೂ ಏನು ಭಯ ಬೀಳಂಗಿಲ್ಲ. ಕೆಲವೊಬ್ರು ಆಲ್ರೆಡಿ ಟೆಕ್ಸ್ಟ್ ಆಗ್ತಾಯಿದ್ರು, ಹುಷಾರು ಬ್ರೋ ಇಲ್ಲಾಂದ್ರೆ ವಾಪಸ್ ಬಂದುಬಿಡಿ ಅಂತ. ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ವಿ. ಸೇಫ್ಟಿಯಿಂದನೇ ಹೋಗ್ತಾಯಿದ್ವಿ, ಏನೂ ತೊಂದರೆ ಇಲ್ಲ. ನಾವು ಎಲ್ಲ ಮುಂದಿಲ್ದೆಲ್ಲ ತಿಳ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ಹೆಂಗೆ ಏನು ಕತೆ ಸ್ವಲ್ಪ ಅಂತಂದು. ಸೊ ಆ ಥರ ಏನಾರ ಸಿಚುವೇಶನ್ ಇತ್ತು ಅಂತಂದರೆ ನಾವು ಬೇಗನೆ ಸ್ಟಾಪ್ ಮಾಡಿಬಿಡ್ತು ಸೈಕ್ಲಿಂಗೆಲ್ಲನೂ. ನೋಡಿ ಈ ಥರ ಬೆಟ್ಟ ಇರುತ್ತೆ. ಯಾವಾಗ ಹೆಂಗೆ ಖುಷಿ ಇರುತ್ತೆ ಹೇಳೋಕ್ಕಾಗಲ್ಲ. ನೋಡಿ ಅದು ಗೌರ್ಮೆಂಟ್ ಬಸ್ ಇವಾಗ ಹೋಯ್ತಲ್ಲ. ಆ ಕಡೆಗೆಲ್ಲ ನೋಡ್ತೀರಾ, ಅಲ್ಲಿ ಕೆಳಗಡೆ ನದಿ ಹರಿಯುತ್ತೆ, ಕಾಣಲ್ಲ ಬಹುಶಃ ಅದು. ಯಾಕಂದರೆ ನಂದು ಅಷ್ಟು ಕ್ವಾಲಿಟಿ ಇರೋ ಫೋನಲ್ಲ, ಹಾಗಾಗಿ. ಬಾಯ್. ಅಣ್ಣ ನೋಡಿ, ಇದೆಲ್ಲ ಬಹುಶಃ ನಿನ್ನೆ ನೈಟು ಬಿದ್ದಿರೋದಂತ ಅನಿಸುತ್ತೆ ಕಲ್ಲು. ಎನಿ ಟೈಮು ಯಾವಾಗಲೂ ಹಿಂಗೆ ಇಲ್ಲೆಲ್ಲ ಗಾಳಿ ನೋಡಿ ನದಿ ಹರಿತಿರೋದು. ಅಲ್ಲೆಲ್ಲ ಕಲ್ಲುಗಳು ಹೆಂಗೆ ಬಿದ್ದಿದೆ ನನ್ನ ರೋಡ್ಗೆ. ನೋಡಿ ಇವಾಗ ಆಲ್ರೆಡಿ ಒಂದು ಬೆಳಗ್ಗೆಯಿಂದ ಒಂದು 6-7 ಕಿಲೋಮೀಟ್ರ್ ಬಂದಿದ್ವಿ ಅಷ್ಟೇ. ಹೆಂಗೆ ಬೀಳ್ತಿದ್ವಿ ನೋಡಿ ನೀರೆಲ್ಲ. ಸೊ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ ಈ ಕೋಲ್ಡ್ ವೆದರಲ್ಲೂ. ಬಟ್ ಜಾಗನೂ ಅಷ್ಟೇ, ನೀವು ನೋಡ್ತಿದ್ರಲ್ವ ಗಂಗಾ ನದಿ ಹೆಂಗೆ ಹರಿತಿದೆ ನೋಡಿ. ಇದು ಪರ್ವತಗಳ ಮಧ್ಯೆ ಹರಿಯುತ್ತೆ ಫುಲ್ಲು, ಹರಿದಾರ ಹೋಗೋವರೆಗೂ. ನೋಡೋಕ್ಕೆ ಒಂಥರ ಖುಷಿ. ನೋಡ್ರಿ ಅಲ್ಲೆಲ್ಲ ಫಾಗ್ ಹೆಂಗಿದೆ. ಎಷ್ಟೊಂದು ಟೂರಿಸ್ಟ್ ಗಾಡಿಗಳು ನೋಡಿ, ಇವೆಲ್ಲ ಟೂರಿಸ್ಟ್ ಗಾಡಿಗಳೇ. ಎಲ್ಲ ಕೇದಾರ್ನಾಥ್ನ ನೋಡೋಕೆ ಹೋಗ್ತಿರೋದು. ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ಈ ಥರ ಗಾಡಿಗಳು ಅಂದರೆ ನೀವು ಲೆಕ್ಕಾಚಾರ ಹಾಕಿ ಹಿಂದ್ಗಡೆ ಎಷ್ಟೊಂದು ಜಾಮ್ ಆಗಿತ್ತು ಅಂತಂದು ನೋಡಿ. ಬರ್ತಾ ಇದೆ ಒಂದೇ ಸೈಡಿಂದ. ಅಲ್ಲಿ ಕಡಿಮೆ ಅಂದರೆ ಒಂದು 3 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿತ್ತು ಹಿಂದ್ಗಡೆ ನಾವು ಬರ್ತಿರ್ಬೇಕಾದ್ರೆ. ಅಲ್ಲಿ ಇನ್ನೂ ಬರ್ತವೆ, ಎಷ್ಟೊತ್ತು ವೀಡಿಯೋ ಮಾಡಿದ್ರು ಅಷ್ಟೊತ್ತೆಲ್ಲ ಬರ್ತಾ ಇರ್ತವೆ. ನಮಗೆ ಸಾಕು, ಇಷ್ಟೇ ಸ್ಟೋರೇಜ್ ಫುಲ್ ಆಗೋಗ್ಬಿಡುತ್ತೆ. ನೋಡಿ
ಸುಸ್ತು ಹಿಂಗೆ ಮೇಲ್ಗಡೆ ಇರುತ್ತೆ ಗೊತ್ತಾ, ಅಲ್ಲಿಂದ ಈ ಕೆಳಗಡೆ ಬೀಳೋದು. ನೋಡಿ ಇಲ್ಲಿ ಯಾವ ಥರ ಘಾಟ್ ಇದೆ ಅಂತಂದರೆ, ಅಪ್ ಇದೆ ಅಂತಂದರೆ ನಮಗೆ ಸೈಕಲ್ ಓಡ್ಸೋಕ್ಕೂ ಆಗ್ತಿಲ್ಲ. ಸೊ ಓಡಿಸಿ ಸುಸ್ತಾಗಿ ತಳ್ಕೊಂಡು ಹೋಗ್ತಾ ಇದ್ವಿ. ನೋಡೋಣ ಎಲ್ಲಿವರೆಗೂ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಹೋಗ್ಲೇಬೇಕಲ್ವ, ಬಿಡೋಕ್ಕಂತೂ ಇಲ್ಲ. ಸೊ ತಳ್ಳೋದ್ರಲ್ಲೂ ಖುಷಿಯಾಗಿದ್ವಿ, ಏನೋ ಒಂಥರ ಖುಷಿ ಆಗ್ತಿದೆ ನಮಗೆ. ಓಕೆನಾ, ನೋಡಿ ವೆದರು, ಲೊಕೇಶನ್ನು ಮಾತ್ರ ನೋಡ್ತಾ ಇದ್ದರೆ ನಮಗೆ ತಳ್ಳೋಕ್ಕೂ ಖುಷಿ ಆಗ್ತಿದೆ. ಇಲ್ಲಿ ನೋಡಿ ಹೇಗಿದೆ ಜಾಗ. ನೋಡ್ತಿದ್ರೇ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಭಯ ಆಗುತ್ತೆ. ಏನಕ್ಕಂತಂದರೆ ನೋಡಿ ಅಲ್ಲೆಲ್ಲ ಆ ಥರ ಎಲ್ಲ ಕಲ್ಲುಗಳು ಬೀಳ್ತಾ ಇದ್ದಾವೆ. ಸೊ ಆ ಕಡೆ ನೋಡಿದ್ರೆ ಆ ಲೊಕೇಶನ್ನು, ಆ ಬೆಟ್ಟ, ಅದನ್ನೆಲ್ಲ ನೋಡ್ತಿದ್ರೆ ಫುಲ್ ಖುಷಿ ಆಗ್ತದೆ ನಮಗಂತೂ ಇಲ್ಲೆಲ್ಲ. ನೋಡಿ ಮಳೆ ಬಂತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮಳೆ ಬಂದದಕ್ಕೆ ಓಡ್ಸೋಕ್ಕಾಗಲಿಲ್ಲ, ಏನೆಲ್ಲ ಫುಲ್ ಅಪ್ಪಿತ್ತು. ಇಲ್ಲಿ ನೋಡಿ ಲಾರಿ ಕೆಳಗಡೆ ಕೂತಿದ್ದೀವಿ. ಅವ್ರ ಪಾಪ ಅಣ್ಣವ್ರು ಏನೋ ರೆಡಿ ಮಾಡ್ತಾಯಿದ್ರು ಲಾರಿನ, ಬಂದು ಕೂತ್ಕೊಳ್ಳಿ ಅಂತಂದರು. ಕೂತ್ಕೊಂಡಿದ್ವಿ. ನೋಡಿ ಫುಲ್ ಮಳೆ ಬರ್ತಾ ಇದೆ. ಮಾಡೋದು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ ಮಳೇಲಿ. ಅದಕ್ಕೋಸ್ಕರನೇ ಅಲ್ಲಿ ಮಳೆ ನಿಂತ್ಕೊಂಡಿದ್ವಿ. ನಿಂತು ಸಾಕಾಯಿತು, ಅದಕ್ಕೆ ಒಂದು ಲಾರಿ ಕೆಳಗಡೆ ಕೂತಿದ್ದೀವಿ. ಈಗ ನಂಬಲ್ಲ ನೋಡಿ, ಈಗ ನೋಡಿ ಬೆಳಗ್ಗೆಯಿಂದ ಮಳೆ ಏನು ಇದ್ದಿಲ್ಲ ಇವತ್ತು. ಏನು ಮಾಡೋದು ನೋಡಿ, ವೆದರೆಲ್ಲ ಮಾತ್ರ ಸಖತ್ತಾಗಿದೆ. ಏನು ಮಾಡೋದು, ಬೆಳಗ್ಗೆ ಅಲ್ಲೇ ಒಂದು ಪರೋಟ ತಿನ್ಕೊಂಡ್ಬಂದ್ವಿ. ಅದು ತಿನ್ಕೊಂಡ್ಮೇಲೆ ಮತ್ತೆ ತಿರ್ಗಿ ಎಲ್ಲಿ ಏನೂ ತಿನ್ನಲಿಲ್ಲ. ಹಾಗೆ ಹೋಗೋಣ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾಯಿದ್ದೀವಿ. ಯಾವುದು ಹೋಟ್ಲು ಸಿಗಲಿಲ್ಲ, ಏನಿಲ್ಲ. ಸೊ ತುಂಬ ಹೊಟ್ಟೆ ಅಷ್ಟು ಹೋಗ್ಬಿಡ್ತು ನಮಗೆ. ಸೈಕಲ್ ತಳ್ಳೋಕ್ಕೂ ಆಗಲಿಲ್ಲ. ಇಲ್ಲಿ ನೋಡಿದ್ರೆ ಕಡಿಮೆ ಅಂದರೆ ಒಂದು 5 ರಿಂದ 6 ಕಿಲೋಮೀಟ್ರ್ ಅಪ್ಪಿತ್ತು. ತಳ್ಳಿ ಸಾಕಾಗೋಗ್ಬಿಡ್ತು. ಮುಂದೆ ಒಂದು ಹೆಜ್ಜೆ ಇಡೋಕ್ಕೂ ಆಗಲಿಲ್ಲ. ಅದಕ್ಕೆ ಅಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಇರೋ ತಿಂಡಿ ತಿಂತಾಯಿದ್ವಿ. ಚುರ್ಮರಿ ಮತ್ತು ಲಾಡು ಅದೆಲ್ಲ ಇತ್ತು, ಅದೆಲ್ಲ ತಿಂತಾಯಿದ್ವಿ. ಏನು ತಿನ್ನೋ ಟೈಮಲ್ಲಿ ಮಳೆ ಬಂದ್ಬಿಡ್ತು. ಏನು ಮಾಡೋದು, ಅಲ್ಲಿ ನೋಡಿ ಅಲ್ಲಿ ಬಿಟ್ಟಿದ್ದೀವಿ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಇದೆಲ್ಲ ಫುಲ್ ಘಾಟ್ ಸೆಕ್ಷನು, ಅಂದರೆ ಅದೇ ಫುಲ್ ಘಾಟ್ ಇದೆಲ್ಲನೂ. ಇಲ್ಲಿ ಆ್ಯಕ್ಚುಲಿ ಯಾರೂ ನಿಲ್ಲಿಸಲ್ಲ, ಕೈ ಮಾಡಿದ್ರು ನಿಲ್ಲಿಸಲ್ಲ, ಏನೂ ಮಾಡಲ್ಲ, ಹಾಗೆ ಹೋಗ್ತಾ ಇರ್ತಾರೆ. ಸೊ ನಮಗೆ ಏನು ಮಾಡೋದು, ಈ ಹೊಟ್ಟೆ ಅಷ್ಟ ಮೇಲೆ ಹೆಜ್ಜೆನೂ ಇಡೋಕ್ಕಾಗಲ್ಲ. ಅಂದಮೇಲೆ ಏನೋ ಸ್ವಲ್ಪ ತಿನ್ನೋಣ ಅಂತ ತಿಂತಿದ್ದೀವಿ. ನೋಡಿ ಏನು ಮಾಡೋದು, ಮಳೆ ಬಂತು ಆದರೂ. ಬಟ್ ಆ ಮಳೇಲಿನೂ ಈ ತಿನ್ನೋಕ್ಕೆ ಒಂಥರ ಖುಷಿ. ನೋಡಿ ವೆದರ್ ಮಾತ್ರ ನೀವು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲ್ಲ, ಅಷ್ಟೊಂದು ಚೆನ್ನಾಗಿದೆ. ನೋಡಿರಿ, ಹಿಂದು ಬರೋದು ಕಾಣಂಗಿಲ್ಲ, ಈ ಥರ ಫಾಗ್ ಇದೆ. ನೋಡ್ರಿ ಅಲ್ಲಿ ಮನೆಗಳಿದ್ದಾವೆ, ಬೆಟ್ಟ ಇದೆ. ಬಂದೆ ನೋಡ್ರಿ, ರೋಡ್ಗೆಲ್ಲ ನಿನ್ನೆ ಏನು ಬೆಳಿಗ್ಗೆ ಬಿದ್ದಿರೋದ ಗೊತ್ತಿಲ್ಲ. ಈ ಥರ ಎಲ್ಲ ರೋಡ್ಗೆ ಕಲ್ಲುಗಳು ಬೀಳ್ತವೆ, ಈ ಥರ ಬೆಟ್ಟದ ಮೇಲಿಂದ. ಅಲ್ಲಿ ನೋಡ್ರಿ ಗಾಡಿ ಬರ್ತಾಯಿದೆ, ಕಾಣ್ತಾ ಇಲ್ಲ. ಇವಾಗ ಕಾಣ್ತಾ ಇದೆ ನೋಡಿ. ಅಷ್ಟು ಫಾಗು, ಅಷ್ಟು ಬೆಟ್ಟಗಳು ಇಂದ ಕಲ್ಲುಗಳು ಬೀಳೋದು. ಫುಲ್ಲು ಮಳೆ. ಅಲ್ಲೆಲ್ಲ ಕಲ್ಲುಗಳೆಲ್ಲ ಬೀಳ್ತಾ ಇದ್ದಾವೆ ರೋಡ್ ಸೈಡು. ಈಗ ಆಲ್ರೆಡಿ ಅಲ್ಲೆಲ್ಲ ಬಿತ್ತು ಸ್ವಲ್ಪ ಮುಂದೆ. ಓಕೆನಾ, ಯಾವುದೋ ಒಂದು ಕಾರ್ ಬಿತ್ತು ಹೋಯ್ತದು, ಪಾಪ ಪಂಚರ್ ಆಯಿತು ಏನೆಲ್ಲ ಗೊತ್ತಿಲ್ಲ. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಫುಲ್ಲು ನೆಂದಿದ್ದೀವಿ. ಸೈಕಲ್ ಮೇಲಿರೋ ಒಂದಿಷ್ಟು ಬಟ್ಟೆಗಳೆಲ್ಲ ನೆಂದಿದ್ದಾವೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲಿ ಇದೆ ಹೋಟೆಲ್ ಅವನ್ನು ಕೇಳೋಕ್ಕೆ ಹೋಗಿದ್ದಾರೆ. ಇಲ್ಲಿ ಹತ್ರದಲ್ಲಿ ಯಾವುದು ಊರಿಲ್ಲ. ಸೊ ರೋಡ್ ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಡೇಂಜರ್ ರೋಡುಗಳು ಅಂತಂದು, ಡೇಂಜರ್ ರೋಡ್ ಅಂತಂದು ಹಾಕ್ತಿದ್ದಾರೆ. ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ ಅದು, ಅಂದರೆ ಅಲರ್ಟ್, ರೆಡ್ ಅಲರ್ಟ್ ಹಾಕಿ ತೋರಿಸ್ತಾ ಇದೆ ರೋಡಲ್ಲಿ. ಅಲ್ಲಂತೂ ನೋಡಲ್ಲಿ ಯಾವ ಮುಂದೆ ಆ ಕಡೆ ರೋಡ್ ಇದೆ, ಅಲ್ಲಿ ಒಂದು ಬೆಟ್ಟಗಳಿದಾವೆ, ಏನೂ ಕಾಣ್ತಾ ಇಲ್ಲ, ಎಲ್ಲ ವೈಟ್ 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 ವೈಟ್. ನೋಡ್ರಿ, ಈಗ ಆ ಕಡೆ ರೋಡು ಇಲ್ಲೇ ಅದು, ಬಟ್ ಅದೇ ಏನು ಕಾಣ್ತಾ ಇಲ್ಲ. ಇಲ್ಲೇಗ ನಾವು ಉಳ್ಕೊಂಡಿರೋ ಜಾಗ ಇವತ್ತು.
ಉಳ್ಕೊಳಕ್ಕೆ ಹೇಳಿದ್ದಾರೆ. ಇಲ್ಲೇ ಉಳ್ಕೊಂಡು ಮಳೆ ಬಂದರೆ ಕಷ್ಟ, ಏನು ಬಂದರೂ ಕಷ್ಟ ಇಲ್ಲೆಲ್ಲ. ಬಟ್ ಆದರೂ ಇಲ್ಲೇ ಉಳ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಬೇಕು. ನೋಡ್ರಿ ನೋಡ್ರಿ ಸ್ವರ್ಗನ ಎಲ್ಲಿ ನೋಡಬೇಕಾಗಿಲ್ಲ, ಇಲ್ಲೇ ನೋಡಿದ್ರೆ ಆಯಿತು. ಬಿತ್ತು ನೋಡಪ್ಪ ಯಾವುದೋ ಒಂದು ಅಲ್ಲಿ ಒಂದು ಕಲ್ಲು. ನೋಡಿ ನಮ್ಮೆರಡು ಸೈಕಲ್ಗಳು ಇಲ್ಲಿದ್ದಾವೆ. ಇವತ್ತು ಇಲ್ಲೇ ಉಳ್ಕೊಳ್ಳೋದಂತಂದು ಉಳ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಟ್ ಅಲ್ಲಿ ಕಾಣ್ತಿದೆಯಾ ನಿಮ್ಗೆ ಹಿಂದ್ಗಡೆ ಸ್ವರ್ಗ ಇದೆಲ್ಲ. ಹಾಂ ನೋಡಿ ಇಲ್ಲೇ ಪಕ್ಕದಲ್ಲೇ ಹೋಗೋದು ಕಾರ್ಗಳು. ಅಲ್ಲೆಲ್ಲ ನಿಮ್ಗೆ ಸೌಂಡ್ ಕೇಳಿಸ್ತಿರೋದೆಲ್ಲ ಅದೇ ಕಲ್ಲು ಬೀಳ್ತಿರೋದು ರೋಡ್ಗೆ. ನೋಡಿ ಅಲ್ಲೆಲ್ಲ ಬಿದ್ದಿದೆ, ಕಾಣ್ತಿಲ್ಲ ನಿಮಗೆ. ಬಟ್ ತುಂಬ ಡೇಂಜರೇ. ಅಲ್ಲಿ ಬೆಟ್ಟ ತೋರಿಸ್ತೀನಿ ನೋಡ್ರಿ, ಏನು ಕಾಣಲ್ಲ ಬೆಟ್ಟ ಈಗ ಅದು ನಿಮಗೆ. ಹಾಂ ನಮಗಂತೂ ಫುಲ್ ಖುಷಿ. ಏನು ವೆದರ್ ಗೊತ್ತಾ ಇದು, ಯಪ್ಪ ಹಿಂಗಿದೆ ವಾತಾವರಣ ಮಾತ್ರ. ಇದು ಎಷ್ಟು ವಿಡಿಯೋ ಮಾಡಿದ್ರೆ ಕಡಿಮೆಣ. ಹೇಗಿದೆ ಅಂದರೆ ಹೋಗೋ ರೋಡಲ್ಲಿ ಈ ಥರ ಸ್ವರ್ಗನೇ ನೋಡ್ಬೋದು ನೀವು. ಹಾಂ 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 ನಮ್ಮ ಅಣ್ಣ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಜೈ ಕೇದಾರ್ನಾಥ್ ನೋಡಿ ಎಷ್ಟು ಖುಷಿಯಾಗಿ ಬರ್ತಿದ್ದಾರೆ. ಅಂದರೆ ಆ ಥರ ಫೀಲ್ ಕೊಡುತ್ತೆ ನಮಗಿದು ಜಾಗ. ನೋಡಿ ಈ ಥರ ವೆದರು ನೋಡ್ತೀವಿ ಅಲ್ವೋ ನಾವು ಅಂತ ಅಂದ್ಕೊಂಡಿದ್ವಿ. ಬಟ್ ಅಂತೂ ನಾವು ಮಾಡಿದ ಪುಣ್ಯನೋ ಅಥವಾ ನಮ್ಮ ಮನೆಯವ್ರು ಮಾಡಿದ ಪುಣ್ಯನೋ ನೋಡಿದ್ವಿ ಇಂಥ ಜಾಗನ. ಒಂಥರ ನಮಗೆ ನಾವು ಆಕಾಶದಲ್ಲಿದ್ದೀವಿ ಅಂತ ಫೀಲ್ ಇದೀವಿ, ಇಲ್ಲ ಬೇರೆ ಯಾವುದೋ ಲೋಕದಲ್ಲಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಖುಷಿ. ನಾವು ಎಷ್ಟೇ ಸೈಕಲ್ ತುಳಿದ್ರು, ಅದು ಎಷ್ಟೇ ಸುಸ್ತಾದ್ರೂ ಈ ಥರದ್ದು ನೋಡ್ತಾ ಇದ್ರೆ ಮರ್ತೋಗ್ಬಿಡ್ತೀವಿ ಎಲ್ಲ ನಾವು ಅದೆಲ್ಲ. ಸೊ ನಮಗೆ ಇವಾಗ ಹಂಗೆ ಅನ್ನಿಸ್ತು. ಅಲ್ಲೆಲ್ಲ ಒಂದು ಕಡಿಮೆ ಅಂದರೆ ಒಂದು 10-12 ಕಿಲೋಮೀಟ್ರು ಬರೀ ತಳ್ಕೊಂಬಂದಿವಿ, ಸೈಕಲ್ ಓಡಿಸಿಲ್ಲ ಬರೀ ತಳ್ಕೊಂಬಂದಿವಿ. ಬಟ್ ಅಲ್ಲಿಂದ ಸ್ವಲ್ಪ ಡೌನ್ ಸಿಕ್ತು ನಮಗೆ. ಆ ಡೌನ್ ನೋಡ್ಕೊಂಬಂದು ಇಲ್ಲೆಲ್ಲ ಇಷ್ಟು ನೋಡಿದ್ರೆ ಆಗಿರೋ ಸುಸ್ತು ಆಯಾಸ ಎಲ್ಲ ಮರ್ತೋಗ್ಬಿಟ್ಟಿವಿ ನಾವು. ಓಕೆನಾ? ನೋಡಿ ಯಾವಾಗಾದ್ರೂ ನೀವು ಬಂದರೆ ಈ ಕಡೆ ಬಂದಾಗ ಇದನ್ನೆಲ್ಲ ಅನುಭವಿಸಿ ಎಲ್ಲನೂ. ಸರಿ.